ಬಿಎಸ್ವೈ ಬಂಟ ಕಾಪು ಸಿದ್ದಲಿಂಗ ಸ್ವಾಮಿಗೆ ಬಿಎಸ್ವೈ ತಂಗಿ ಮಗನಿಂದ ಆವಾಜ್. ಹಾಗೆ ನಿಮಗೆ ಚಾಮುಂಡಿ ತಾಯಿ ಒಳ್ಳೇದ್ ಮಾಡಲ್ಲ, ನಮ್ಮ ಕುಟುಂಬದ ಋಣ ನಿಮ್ಮ ಮೇಲಿದೆ ಅಂತ ಬಿಎಸ್ವೈ ಬಂಟ ಕಾಪು ಸಿದ್ದಲಿಂಗ ಸ್ವಾಮಿಗೆ ಬಿಎಸ್ವೈ ತಂಗಿ ಮಗ ಆವಾಜ್ ಹಾಕಿದ್ದಾರೆ. ಬಿಎಸ್ವೈ ಬಂಟ ಕಾಪು ಸಿದ್ದಲಿಂಗ ಸ್ವಾಮಿಗೆ ಬಿಎಸ್ವೈ ತಂಗಿ ಮಗನಿಂದ ಆವಾಜ್ ಹಾಕಿರುವಂತಹ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ನಿಮಗೆ ಚಾಮುಂಡಿ ತಾಯಿ ಒಳ್ಳೇದು ಮಾಡಲ್ಲ, ನಮ್ಮ ಋಣ ನಿಮ್ಮ ಮೇಲಿದೆ ಅನ್ನುವಂತಹ ಮಾತುಗಳು ಈಗ ಮೈಸೂರಿನಾದ್ಯಂತ ಈ ಒಂದು ಆಡಿಯೋ ಕ್ಲಿಪ್ಪಿಂಗ್ ಹರಿದಾಡ್ತಾ ಇರುವಂಥದ್ದು. ಬಿಎಸ್ವೈ ತಂಗಿ ಮಗನಿಂದ ಆ ಬಿಎಸ್ವೈ ಬಂಟರಾಗಿರುವಂತಹ ಕಾಪು ಸಿದ್ದಲಿಂಗ ಸ್ವಾಮಿಯವರಿಗೆ ಅವರ ತಂಗಿ ಮಗ ಏನು ಬಿಎಸ್ವೈ ಯಡಿಯೂರಪ್ಪನವರ ತಂಗಿ ಮಗ ಆವಾಜ್ ಹಾಕಿದ್ದಾರೆ ಅನ್ನುವಂತಹ ಆ ಒಂದು ಫೋನಿನ ಆಡಿಯೋ ಕ್ಲಿಪ್ಪಿಂಗ್ ಈಗ ಮೈಸೂರಿನಾದ್ಯಂತ ಹರಿದಾಡ್ತಾ ಇದೆ. ಇಬ್ಬರ ಆಡಿಯೋ ತುಣುಕುಗಳು ಈಗ ಮೈಸೂರು ಜಿಲ್ಲೆಯಾದ್ಯಂತ ಹರಿದಾಡ್ತಾ ಇದೆ. ಸಿದ್ದಲಿಂಗ ಸ್ವಾಮಿಯವರೇ, ತಾವು ತುಂಬ ದೊಡ್ಡವರು, ಗೌರವ ಇರುವಂಥವ್ರು ಅಂತ ಅಂದ್ಕೊಂಡಿದ್ವಿ. ಯಾವ ಮನೇಲಿ ನೀವು ಬೆಳೆದು ಹೆಸರು ಮಾಡಿ ಹಣ ಆಸ್ತಿ ಮಾಡಿದ್ದೀರೋ ಆ ಕುಟುಂಬದ ಬಗ್ಗೆ ತುಂಬ ಕೇವಲವಾಗಿ ಮಾತಾಡಿದ್ದೀರಿ. ತಾಯಿ ಚಾಮುಂಡೇಶ್ವರಿ ನಿಮಗೆ ಯಾವುದೇ ಕಾರಣಕ್ಕೂ ಒಳ್ಳೇದು ಮಾಡಲ್ಲ, ಉದ್ಧಾರ ಮಾಡಲ್ಲ. ನೀವು ಅಪಘಾತ ಆಗಿ ಸಾಯ್ತೀರಾ. ದೇವರು ನಿಮ್ಗೆ ಒಳ್ಳೇದಾಗಲ್ಲ, ನಿಮಗೆ ಕಾಲು ಹೋಗುತ್ತೆ, ಕೈ ಹೋಗುತ್ತೆ. ನಿಮ್ಮ ದುಷ್ಟು ಬುದ್ಧಿಗಳನ್ನ ಬುಡಿ. ದೇವರು ನಿಮ್ಗೆ ಒಳ್ಳೇದು ಮಾಡಲ್ಲ. ನಿಮಗೆ ಕಾಲ ಸನ್ನಿಹಿತ ಆಗಿದೆ, ನಿಮ್ಮ ಜೀವನ ಕೊನೆ ಆಗ್ತಾ ಇದೆ, ಹುಷಾರ್. ಸಿದ್ದಲಿಂಗ ಸ್ವಾಮಿಯವರೇ, ತಾವು ತುಂಬ ದೊಡ್ಡವರು, ಗೌರವ ಇರುವಂಥವ್ರು ಅಂತ ಅಂದ್ಕೊಂಡಿದ್ವಿ. ಯಾವ ಮನೇಲಿ ನೀವು ಬೆಳೆದು ಹೆಸರು ಮಾಡಿ ಹಣ ಆಸ್ತಿ ಮಾಡಿದ್ದೀರೋ ಆ ಕುಟುಂಬದ ಬಗ್ಗೆ ತುಂಬ ಕೇವಲವಾಗಿ ಮಾತಾಡಿದ್ದೀರಿ. ತಾಯಿ ಚಾಮುಂಡೇಶ್ವರಿ ನಿಮಗೆ ಯಾವುದೇ ಕಾರಣಕ್ಕೂ ಒಳ್ಳೇದು ಮಾಡಲ್ಲ, ಉದ್ಧಾರ ಮಾಡಲ್ಲ. ನೀವು ಅಪಘಾತ ಆಗಿ ಸಾಯ್ತೀರಾ. ದೇವರು ನಿಮ್ಗೆ ಒಳ್ಳೇದಾಗಲ್ಲ, ನಿಮಗೆ ಕಾಲು ಹೋಗುತ್ತೆ, ಕೈ ಹೋಗುತ್ತೆ. ನಿಮ್ಮ ದುಷ್ಟು ಬುದ್ಧಿಗಳನ್ನ ಬುಡಿ. ದೇವರು ನಿಮ್ಗೆ ಒಳ್ಳೇದು ಮಾಡಲ್ಲ. ನಿಮಗೆ ಕಾಲ ಸನ್ನಿಹಿತ ಆಗಿದೆ, ನಿಮ್ಮ ಜೀವನ ಕೊನೆ ಆಗ್ತಾ ಇದೆ, ಹುಷಾರ್. ಎಸ್, ಇದು ಆಡಿಯೋ ಕ್ಲಿಪ್ಪಿಂಗ್ ತಾವು ಕೂಡ ಕೇಳಿದ್ರಿ. ಏನು ಬಿಎಸ್ವೈ ತಂಗಿ ಮಗ ರಾಜೇಶ್ ಅನ್ನುವಂಥವ್ರು ಬಿಎಸ್ವೈ ಬಲಗೈ ಬಂಟಾಗಿರುವಂತಹ ಕಾಪು ಸಿದ್ದಲಿಂಗ ಸ್ವಾಮಿಯವರಿಗೆ ಆವಾಜ್ ಹಾಕಿದ್ದಾರೆ. ನೀನು ಉದ್ಧಾರ ಆಗಲ್ಲ, ಆ ಚಾಮುಂಡೇಶ್ವರಿ ತಾಯಿ ನಿಮ್ಗೆ ಒಳ್ಳೇದು ಮಾಡಲ್ಲ, ನೀವು ಯಾರ ಹೆಸರು ಹೇಳ್ಕೊಂಡು ಇಷ್ಟು ಬೆಳೆದಿದ್ದೀರೋ ಅವ್ರಿಗೆ ನೀವು ಒಳ್ಳೇದು ಮಾಡಬೇಕು, ಹೀಗೆ ನಿಮ್ಮ ಕೊನೆಗಾಲ ಸನ್ನಿಹಿತವಾಗಿದೆ ಅನ್ನುವಂತಹ ಮಾತುಗಳು, ಅಂದರೆ ಆವಾಜ್ ಹಾಕುವಂತಹ ಮಾತುಗಳಿವು. ಇದು ಎಲ್ಲ ಕೂಡ ಈಗ ಮೈಸೂರಿನಾದ್ಯಂತ ಈ ಒಂದು ಆಡಿಯೋ ಕ್ಲಿಪ್ಪಿಂಗ್ ಹರಿದಾಡ್ತಾ ಇದೆ. ಬಗ್ಗೆನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ನಾವು ಕೂಡ ಕೇಳ್ತಾ ಇದ್ದೇವೆ ಯಾವ ರೀತಿಯಾಗಿ ಆವಾಜ್ ಹಾಕ್ತಿದ್ದಾರೆ ಬಿಎಸ್ವೈ ತಂಗಿಯವರ ಮಗ ರಾಜೇಶ್ ಅನ್ನುವಂಥದ್ದು, ಯಾವ ಕಾರಣಕ್ಕಾಗಿ ಆಗಿರುವಂಥದ್ದು, ಹಾಗೆ ಸದ್ಯಕ್ಕೆ ಏನಾದರೂ ಅವರ ಒಂದು ಪ್ರತಿಕ್ರಿಯೆ ಪಡೆಯೋಕೆ ಟ್ರೈ ಮಾಡಿದ್ರಾ ಹೇಗಂತ? ಪ್ರಭು, ಇಬ್ಬರ ಪ್ರತಿಕ್ರಿಯೆಯು ಸದ್ಯಕ್ಕೆ ಲಭ್ಯ ಆಗ್ತಿಲ್ಲ. ಆದ್ರೆ ಇಬ್ಬರು ಕೂಡ ಒಂದು ಕರೆಗಳಲ್ಲಿ ಮಾತಾಡ್ಕೊಂಡಿರೋದು, ಪರಸ್ಪರ ವಾಗ್ದಾಳಿಯನ್ನು ನಡೆಸ್ಕೊಂಡಿರೋದು ಈಗ ಮೈಸೂರಿನ ಜಿಲ್ಲೆಯಾದ್ಯಂತ ವೈರಲ್ ಆಗಿದೆ. ಪ್ರಮುಖವಾಗಿ ಮೊದಲಿಗೆ ಕಾಪು ಸಿದ್ದಲಿಂಗ ಸ್ವಾಮಿ ಅವರು ಬಿಎಸ್ವೈ ಅವರ ತಂಗಿಯ ಮಗ ರಾಜೇಶ್ ಅವರಿಗೆ ಕರೆಯನ್ನ ಮಾಡಿ ಅವರಿಗೆ ಆವಾಜ್ ಹಾಕುವಂತ ಕೆಲಸ ಮಾಡಿದ್ದಾರೆ. ಅಲ್ಲಿ ಬಿಎಸ್ವೈ ಅವರ ಎಡಗಾಲಿಗೂ ನೀವು ಸಮಾನರಲ್ಲ, ಅವರ 5 ಮಕ್ಕಳಿಗೂ ನೀವು ಸರಿ ಸಮಾನರಲ್ಲ, ಅವರ ತಂಗಿಯ ಮಕ್ಕಳು ಎಂಬ ಕಾರಣಕ್ಕೋಸ್ಕರ ಅಷ್ಟೇ ಜನ ನಿಮ್ಗೆ ಮರ್ಯಾದೆ ಕೊಡ್ಬೇಕು ಅಂತ ಹೇಳಿ ಕಾಪು ಸಿದ್ದಲಿಂಗ ಸ್ವಾಮಿ ಅವರು ಮೊದಲಿಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ರಾಜೇಶ್ ಅವರು ಕೂಡ ಕಾಪು ಸಿದ್ದಲಿಂಗ ಸ್ವಾಮಿ ಅವರಿಗೆ ಆವಾಜನ್ನ ಹಾಕಿದರೆ, ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದು ಮಾಡಲ್ಲ ಅಂತ ಹೇಳಿ ಇಡಿಶಾಪ ಹಾಕುವಂತಹ ಕೆಲಸ ಮಾಡಿದ್ದಾರೆ. ನೀನು ಆಕ್ಸಿಡೆಂಟ್ ಆಗಿ ಸಾಯ್ತೀಯಾ, ನಿನಗೆ ನಮ್ಮ ಮನೆಯ ಮೇಲೆ ಋಣ ಇದೆ, ಆದ್ರೆ ನೀನು ಋಣಕ್ಕೆ ಭಾಗಿಯಾಗಿಲ್ಲ, ಋಣಕ್ಕೆ ನೀನು ತದ್ವಿರವಾಗಿ ನಡೆಸ್ಕೊಳ್ತಿದ್ಯಾ ಅಂತ ಹೇಳಿ ರಾಜೇಶ್ ಕೂಡ ಕಾಪು ಸಿದ್ದಲಿಂಗ ಸ್ವಾಮಿ ಅವರಿಗೆ ವಾಗ್ದಾಳಿ ನಡೆಸ್ತಾರೆ. ಇಬ್ಬರ ಆಡಿಯೋ ವೈರಲ್ ಈಗ ಇಡೀ ಮೈಸೂರು ಜಿಲ್ಲಾದ್ಯಂತ ಇದೆ. ಒಟ್ಟಾರೆ ಮೈಸೂರು ಬಿಜೆಪಿಯಲ್ಲಿ ಏನಾಗ್ತಿದೆ ಎಂಬುದೇ ಈಗ ತಿಳಿಸಿಲ್ಲ. ಒಂದೆಡೆ ಗೋಮಧುಸೂದನ್ ಸಿದ್ದರಾಜ್ ಅವರ ಟಕಾಫರ್ ಕಳೆದ 2 ದಿನಗಳ ಹಿಂದಷ್ಟೇ ನಡೆದಿತ್ತು. ಇದರ ಬೆನ್ನಲ್ಲೇ ಈಗ ಯಡಿಯೂರಪ್ಪನವರ ಆಪ್ತ ಹಾಗೂ ಯಡಿಯೂರಪ್ಪನ ತಂಗಿಯ ಮಗ ಇಬ್ಬರ ನಡುವಿನ ಕಿತ್ತಾಟಗಳು ಈಗ ವೈರಲ್ ಆಗಿರೋದು ನಿಜಕ್ಕೂ ಬಿಜೆಪಿಯಲ್ಲಿ ಏನಾಗ್ತಿದೆ ಎಂಬುದನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅಂತಹ ಪರಿಸ್ಥಿತಿಗೆ ತಂದುಬಿಡ್ತಿದೆ.
ರವಿ, ಹಾಗೆ ಈ ಒಂದು ವಿಚಾರ ಏನಿದೆ, ಇದು ಒಂದು ಆಡಿಯೋ ಕ್ಲಿಪ್ಪಿಂಗ್ ಏನಿದೆ, BSY ಅವರ ಆ ಒಂದು ಪಕ್ಷದ ಕಾರ್ಯವೈಖರಿಗೆ ಮುಂದಿನ ದಿನಗಳಲ್ಲಿ ಎಫೆಕ್ಟ್ ಆಗುತ್ತೆ ಅಂತಲ್ವಾ? ಖಂಡಿತವಾಗ್ಲೂ ಪ್ರಭು. ಅಂದ್ರೆ ಮೈಸೂರು ವರುಣಾ ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತಹ ಕಾಪು ಸಿದ್ಲಿಂಗಸ್ವಾಮಿ ಅವರು ಅದೇ ಕ್ಷೇತ್ರದಲ್ಲಿ ಈ ಬಾರಿ ಕೂಡ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ತಯಾರಿ ನಡೆಸ್ತಿದ್ದಾರೆ. ಇನ್ನು ಮತ್ತೊಂದೆಡೆ ಅದೇ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿ ರಾಜೇಶ್ ಕೂಡ ಇದ್ದಾರೆ. ಕಳೆದ ತಿಂಗಳು ಟಿ ನರಸೀಪುರದ ಸಭೆಯೊಂದರಲ್ಲಿ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ದಾಳಿ ನಡೆದಿತ್ತು. ಆ ಸಂದರ್ಭದಲ್ಲಿ ಕಾಪು ಸಿದ್ಲಿಂಗಸ್ವಾಮಿ ಅವರಿಗೆ ಹಲ್ಲೆಯನ್ನ ಮಾಡಿ ಆ ಸಭೆಯಿಂದ ಹೊರಗೆ ಕಳಿಸುವಂತಹ ಕೆಲಸವನ್ನ ರಾಜೇಶ್ ಹಾಗೂ ಬೆಂಬಲಿಗರು ಮಾಡಿದ್ರು. ಇದು ಚುನಾವಣೆಯ ಪೂರ್ವ ನಿಯೋಜಿತ ತಯಾರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮುಂದಿನ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯ ನಡುವೆ ಒಂದು ಗೊಂದಲ ಏರ್ಪಟ್ಟಿದೆ. ಕಾಪು ಸಿದ್ಲಿಂಗಸ್ವಾಮಿ ಆಗ್ತಾರ ಅಥವಾ BSY ಅವರ ತಂಗಿಯ ಮಗ ರಾಜೇಶ್ ಆಗ್ತಾರೆ ಎಂಬ ಜಿಜ್ಞಾಸೆಗಳಿವೆ. ಈ ಜಿಜ್ಞಾಸೆಗಳಲ್ಲಿ ಎರಡೂ ಬಣದ ಕಾರ್ಯಕರ್ತರು ಈಗಾಗಲೇ ಸಭೆಯನ್ನ ನಡೆಸಿ ಪರಸ್ಪರ ವಾಗ್ದಾಳಿಗೆ ಕಾರಣ ಆಗಿದ್ರು. ಅದರ ಮುಂದುವರೆದ ಭಾಗ ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ವರುಣಾ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಹೇಳ ಹೆಸರಲ್ಲಂತೆ ಮಾಡ್ಲಿಕ್ಕೆ ಇವರಿಬ್ರು ನಾಯಕರೇ ಸಾಕು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಭು. ಓಕೆ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಮಾಹಿತಿಗಾಗಿ. ಇದು ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡಿದಂತಹ ಒಂದು ಮಾಹಿತಿ. ಮೈಸೂರಿನಾದ್ಯಂತ ಇಬ್ಬರ ಏನು ಮಾತಿನ ಆಡಿಯೋ ತುಣುಕುಗಳು ಹರಿದಾಡ್ತಾ ಇದೆ. BSY ತಂಗಿ ಮಗ ಆಗಿರುವಂತಹ ರಾಜೇಶ್ ಹಾಗೆ BSY ಬಲಗೈ ಬಂಟ ಕಾಪು ಸಿದ್ಧಲಿಂಗಸ್ವಾಮಿ ಅವರ ಮಾತಿನ ಒಂದು ಕ್ಲಿಪ್ಪಿಂಗ್ ಹರಿದಾಡ್ತಾ ಇದೆ. ಆವಾಜ್ ಹಾಕಿದ್ದಾರೆ, ಇದು ನೇರವಾಗಿ ಉದ್ಧಾರ ಆಗಲ್ಲ, ಚಾಮುಂಡೇಶ್ವರಿ ತಾಯಿ ನಿಮ್ಗೆ ಒಳ್ಳೇದು ಮಾಡಲ್ಲ ಅಂತ ಮಾತುಗಳು ಅಲ್ಲಿ ಕೇಳಿ ಬಂದಿದೆ.